ನನ್ನ ಯೋಗ್ಯತೆ ಬಗ್ಗೆ ಮಾತಾಡಕ್ ನಿಮ್ಗೆ ಎಷ್ಟು ಧೈರ್ಯ ಐತೆ? 2 ವರ್ಷ ಗಂಟ ನೀನ್ ಸತ್ತೋದ್ರಿ ಅಂತ ಕೇಳ್ತೀಯ ನೀನು? ನೀನ್ ಅರ್ಧ ಗಂಟೆ ಮೊಬೈಲ್ ಅಲ್ಲಿ ಬರುತ್ತೆ, ಎಲ್ಲ ಬೇಕಾದ್ರೂ ಕುತ್ಕೊಂಡು ನೋಡು. ಹೇಳಿ, ಯೋಗ್ಯತೆ ಬಗ್ಗೆ ಮಾತಾಡಿದ್ರಲ್ಲ, ಯೋಗ್ಯತೆ ಬಗ್ಗೆ ಮಾತಾಡಿದ್ರಲ್ಲ, ಮಾತಾಡಿ ಸರ್. ಜೂಮ್ ಮಾಡಿ ತೆಗಿತೀನಿ. ಯೋಗ್ಯತೆ ಬಗ್ಗೆ ಮಾತಾಡಿ, ಯೋಗ್ಯತೆ ಮಾಡಿ ಸರ್, ಯೋಗ್ಯತೆ ಬಗ್ಗೆ ಮಾತಾಡಿ. ತೆಗೀರಿ ನಿಮ್ಮ ಮಾತು, ತೆಗೀರಿ ನಿಮ್ಮ ಮಾತು, ತೆಗೀರಿ. ಅವ್ರಿಗೆ ಯಾವ ಕಳಿಸಿ ಗೋಳಿ ಮಗನಿಗೆ, ಅವ್ರು ಯಾರು ಹೇಳೋದೇ ಕೇಳಿ. ಇದೇ ಸರ್ ಹೇಳಿ, ಅವ್ರು ಯಾರು ಕಳಿಸಿ ಅವ್ರಿಗೆ ಆಯ್ತಾ? ಅವ್ರು ಕಳಿಸ್ಬೇಕು ಹೇಳಿ. ನನಗೆ ನಂಬರ್ ಬೇಕಾ ನಮ್ದು? ಅವ್ರಿಗೆ ಕೊಡಿ, ಮಾತಾಡ್ತೀನಿ. ಅವ್ರಿಗೆ ನಂಬರ್ ಕೊಡೋದಕ್ಕೆ ಮಾತಾಡ್ತೀನಿ. ಅವ್ನು ಯಾರು ಅವ್ನು ಮಾತಾಡ್ಕೊಡಿ, ನಂಬರ್ ಕೊಡಿ, ಮಾತಾಡ್ತೀನಿ. ನಾನು ನಿಮ್ದೇ ಕೊಡಿ, ಕೊಡಿ ಕೊಡಿ, ಅವ್ನು ಕೊಡಿ ಅಮ್ಮ. ಕೊಡ್ರಿ, ಅವ್ನು ಯಾವನ ಅವನು ಕೊಡಲ್ಲ. ಕೊಡ್ರಿ, ಅವ್ನು ಮಾತಾಡ್ತೀನಿ. ಮಾತಾಡೋದು ಅಲ್ಲ, ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ನನ್ನ ಬಗ್ಗೆ. ಆಯ್ತಾಯ್ತು. ಅಂತ ಇದ್ದಿದ್ರೆ ಸ್ಟೇಟ್ಮೆಂಟ್ ತಗೊಂಡ್ ಬನ್ನಿ ಮನೆ ಬಾಗಿಲಿಗೆ. ದಮ್ಮಿದ್ರೆ ಸ್ಟೇಟ್ಮೆಂಟ್ ತಗೋ ಬನ್ನಿ. ಈಗ ಇಲ್ಲಿಗೆ ದಿನ ಆಯ್ತು, ಬರೋಗಿ ಬರೋಗಿ, ನಾಳೆ ಬರೋದ್ರಿ, ನಾಳೆ ಬರೋಗಿ. ನಿಮ್ ಯೋಗ್ಯತೆ ಸರಿ ಇಲ್ಲ, ನಿಮ್ ಯೋಗ್ಯತೆಗೆ ನನ್ ಜೋಡ್ ಸಿಗಾಕ, ನಿಮ್ ಯೋಗ್ಯತೆಗೆ ನನ್ ಜೋಡ್ ಸಿಗಾಕ. ಮಾನ ಮರ್ಯಾದೆ ಇಲ್ಲ ಗೊತ್ತಾನೆ, ಮಾತಾಡ್ತಾರೆ. ನಿನ್ ಯೋಗ್ಯತೆಗೆ ನನ್ ಜೋಡ್ ಸಿಗಾಕ, ನನ್ ಜೋಡ್ ಸಿಗಾಕ್ತೀನಿ ನಿನ್ಗೆ. ಕಳ್ಸಂಗ ಕಳ್ಬಡ್ಡಿ ಮಕ್ಳು, ಕಳ್ಬಡ್ಡಿ ಮಕ್ಳು ನೀವು, ಕಳ್ಸುಳೆ ಮಕ್ಳು. ಹೆಣ್ಮಕ್ಳಿಗೆಲ್ಲ ಕಾಯ್ತಿದ್ದೀನಿ. ನೀವು ಎಲ್ಲ ಅಂತವ್ರೆ, ನೀವು ಅನ್ಯಾಯ ಮಾಡ್ತಿರೋದು ಮನೆ ಹೆಣ್ಮಕ್ಳಿಗೆ, ಮೋಸ ಮಾಡ್ತಿರೋದು, ಅನ್ಯಾಯ ಮಾಡ್ತಿರೋದು ಕಂಡವ್ರ ಮನೆ ಹೆಣ್ಮಕ್ಳಿಗೆ, ಅನ್ಯಾಯ ಮಾಡ್ತಿರೋದು. ಒಂದ್ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತದೆ, ನಾವು ಕಟ್ಟಕ್ ಬಿಡ್ತಾನೆ ನಿಮ್ಗೆ ಹೋಗ್ತಾರ್ಬೋದು. ಆಯ್ತು, ಹೋಗಿ. ನಿಮ್ ಯೋಗ್ಯತೆಗೆ ಬೆಂಕಿ ಸುಡಲ್ಲ, ನಿಮ್ ಯೋಗ್ಯತೆಗೆ ಬೆಂಕಿ ಹಚ್ಚುವ. ನಿಮ್ ಯೋಗ್ಯತೆ ನನ್ ಜೋಡ್ತಿರಲ್ಲ, ಜೋಡ್ತಿರಲ್ಲ, ನನ್ ಜೋಡ್ತಿರಲ್ಲ. ಯೋಗ್ಯತೆಗೆ ಬಟ್ಟದೇ ಇಲ್ಲ. ನನ್ನ ಯೋಗ್ಯತೆ ನೀನೇನು ಹೇಳ್ಬೇಕಿತ್ತು? ನನ್ನ ಯೋಗ್ಯತೆ ಚೆನ್ನಾಗೈತೆ, ನಿನ್ ಯೋಗ್ಯತೆ ಚೆನ್ನಾಗಿದ್ದ ನೋಡ್ತು. ಕಂಡವ್ರ ಮನೆ ಹೆಣ್ಮಕ್ಳಿಗೆಲ್ಲ ಹಾಳು ಮಾಡ್ಬಿಟ್ಟು, ಬಡ್ಡಿ ದಂಧೆ ಮಾಡ್ಬಿಟ್ಟು, ತಿನ್ಕೊಂಡು ನಮ್ದವರೆಲ್ಲ ನಮ್ ಸಬ್ಸಿಡಿ ದುಡ್ಡೆಲ್ಲ ಗುಂಗಿರ, ಸಬ್ಸಿಡಿ ದುಡ್ಡೆಲ್ಲ ಇಲ್ಲಿದ್ದೇನೆ ಸರ್. ಬ್ಯಾಂಕ್ ಅನ್ಬೇಕು ಮನೆ ತಕ್ಕೊಂಡ್ರಲ್ವಾ, ಬನ್ನಿ. ಆಯ್ತು, ಹೋಗಿ. 2 ವರ್ಷ ಆದ್ಮೇಲೆ ಕಟ್ತೀವಿ. ನಾ ಯಾವತ್ತೂ ಕೈ ಮುಗ್ದಿಲ್ಲ, ಯಾರು ಕಟ್ಟೋದು ಇಲ್ಲ. ನಾವೇನು ಕೈ ಕಾಲು ಕಟ್ಟಿಲ್ಲ, ಯಾವ ಗೋಳಿ ಮಗನಿಗೂ ಕೈ ಕಟ್ಟಿಲ್ಲ ನಾವು, ಯಾವ ಸೂಳೆ ಮಗನಿಗೂ ಕೈ ಕಟ್ಟಿಲ್ಲ. ಗುಂಪು ಸಾಲ ತಕೊಂಡು ನಿಂತ ಬಂದಿರ್ಲಿಲ್ಲ, ನಾವು ನಿಂತ ಬಂದಿಲ್ಲ. ನಾವು ಕಟ್ಟೋಲ್ಲ, ಇವತ್ತವ್ರು ಇಷ್ಟ ಕಟ್ಟಿಸ್ಕೊಳ್ಳಿ, ನನಗೆ ಟೈಮ್ ಬೇಕು. ನಮ್ತವ್ ಟೈಮ್ ಬೇಕು, ನಾವು ಕಟ್ಟಲ್ಲ. ಈಗ ನೋಡ್ಕೊಳ್ಳಿ ಹೋಗಿ, ನೋಡ್ಕೊಳ್ಳಿ ಹೋಗಿ. ಅಲ್ಲ ಯೋಗ್ಯತೆ ಬೆಂಕಿ ಆಟ. ನನ್ ಜೋಡನ್ ಮಾತು ನಿಮ್ದು. ನನ್ ಯೋಗ್ಯತೆ ಬಗ್ಗೆ ಮಾತಾಡಕ್ ನಿಮ್ಗೆ ಧೈರ್ಯ? ನನ್ ಯಾಕೆ ಮಾತು? ನನಗೆ ಕಂಪ್ಲೇಂಟ್ ಕೊಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ರೆಕಾರ್ಡ್ ಮಾಡ್ಕೊಟ್ಟಿದ್ದೀನಿ. ಹೋಗು, ನೀನು ಮಾಡ್ತೀನಿ. ನನ್ ಯೋಗ್ಯತೆಗೆ ನಾನು ಮಾತಾಡಿದ್ದೆ. ಹೋಗು, ನೀನು ಹೋಗು. ಅಲ್ಗೊತ್ತಿ ದುಡ್ಡು ಕೊಡ್ತೀಯೇನೋ? ಎಲ್ಲವೇ ನ್ಯಾಯ ಕೊಡ್ಕೊಳ್ಳೋದೇ ತಾನೇ, ಮಾಡೋದೇ ತಾನೇ. ಲಂಚ ಕೊಟ್ಟು ಎಲ್ಲ ನಿಮ್ ನಿಯತ್ತು ನಿಮ್ದು. ತಗೊಬರಾಗಿ ಅದೆಲ್ಲ ತಗೊಬಂದ್ ಕೊಡಿ, ನಾನು 2 ವರ್ಷ ಆದ್ಮೇಲೆ ಕೊಡ್ತೀನಿ. 2 ವರ್ಷ
ಗಂಟೆ ಸತ್ತೋಗ್ಬಂದಿದ್ದೀರಲ್ವಾ, ನಾನು ಬದುಕಿದ್ರೆ ಕಟ್ತೀನಿ, ಸತ್ತೋದ್ರೆ ಮನ್ನಾ ಮಾಡ್ತಾರೆ. ಆಯ್ತು ಭಗವಂತ ಇರ್ಲಿ, ಆಯ್ತು ಹೋಗಿ. ಮೋಸ ಮಾಡಿದ್ದೀರಿ ಅಲ್ವಾ, ನಾವ್ ಯಾರು ಮೋಸ ಮಾಡೋರು ಅವ್ರಿಗಾಗುತ್ತೆ. ನಾವ್ ಮಾಡಿದ್ರೆ ನನ್ಗಾಯ್ತದೆ, ನೀವು ಮಾಡಿದ್ರೆ ಆಯ್ತಾಯ್ತು. ಈಗ ನಾನು ಬದುಕಿರೋ ಗಂಟೆ ಕಟ್ಸಲ್ಲ. ಮುಂದೆ 30 ರೂಪಾಯಿ ಸಾಲ ಕೊಡೋದಿಲ್ಲ. ಇವ್ರೆಲ್ಲ ಕೊಡ್ಬೇಡಿ ಹೋಗಿ. ಇಲ್ಲ, ನೀನೇ ಕಟ್ತಿದೆ, 7 ವರ್ಷದಿಂದ ನೀನೇ ಕಟ್ತಾ ಇದೆ. ನಮ್ ಸಂಘಕ್ಕೊಂದು ಅವ್ರ ಕಟ್ಟಿಸ್ತಾನೆ ಬಿಟ್ಟಾನ, ಇನ್ನೊಬ್ಳೆ ಹೋಗೋದು ಅವ್ರ ಕಟ್ಟಿಸ್ತಾನೆ ಬಿಡೋದು. ನಾ ಬಂದಿದ್ನ ಆಫೀಸ್ ಹೊತ್ತಕ್ಕೆ ಕಾಲ್ ಕಟ್ಟಕ್ಕೆ, ನನ್ನ ಯೋಗ್ಯತೆಗೆ ಬೆಂಕಿ ಹಾಕ್ತೀಯ, ನನ್ನ ಯೋಗ್ಯತೆಗೆ ಬೆಂಕಿ ಹಾಕ್ತೀಯ ನೀನು. ಹೋಗು, ನೀನ್ ಮಾಡ್ತೀನಿ ನಿಂಗೆ. ಹಲೋ ಹಲೋ ಹೇಳಿಮ್ಮ, ಕೇಳಿಸ್ಕೊತಾ ಇದ್ದೀನಿ, ಹೇಳಿಮ್ಮ. ರೆಕಾರ್ಡ್ ಮಾಡ್ಕೊಳ್ಳಿ ಸರ್ ಎಲ್ಲ. ಅಮ್ಮ ಇವಾಗ ಈಗ ಇಷ್ಟು ಯೋಗ್ಯತೆಗೆ ಮಾತಾಡ್ತಾವನೆ. ನನ್ಗೆ ನನ್ನ ಯೋಗ್ಯತೆ ಇದ್ರೆ ಬಂದು ಲೆಕ್ಕ ಕೊಡಕ್ಕೆ ಅವ್ನ ಯೋಗ್ಯತೆ ಇದ್ರೆ ಅವ್ನಿಗೆ ನಾನು ನಾಳೆ ಕಟ್ಕೊಡ್ಬೇಕಂತೆ ಅವ್ನಿಗೆ. ಕೊಡ್ಲಿ, ಫಸ್ಟ್ ಲೆಕ್ಕ ಕೊಡ್ಲಿ. 1 ರೂಪಾಯಿನೂ ಕೂಡ ಬಿಡ್ತಾರಂಗೆ ಲೆಕ್ಕ ಕೊಡ್ಲಿಮ್ಮ ಅವರು. ಲೆಕ್ಕ ಕೊಡ್ಲಿ. ಆಮೇಲೆ ನಂಗೆ ಪಾಸ್ಬುಕ್ ಕೊಡ್ತಾನಂತೆ. ನನ್ನ ಯೋಗ್ಯತೆ 2 ವರ್ಷ ಗಂಟ ಬದುಕಿದ್ರೆ ತಾನೇ. ಅವ್ನ ಯೋಗ್ಯತೆಗೆ ನಿಮ್ ದುಡ್ಡಲ್ಲೇ ತಗೊಂಡ್ ತಿಂತಾ ಇರೋದಂತೆ ಇವನು ನನ್ಗೆ. ಈಗ ಆಯ್ತಮ್ಮ, ಈಗ ಜನ ದಿನ ಜಗಳ ಆಡ್ತಾ ಇದಾರಲ್ವಾ, ಯಾರು ಮಾತಾಡ್ತಿರೋದು ಯಾರಮ್ಮ? ಯಾವನ ಬಂದವನೇ ಡೈರೆಕ್ಟ್ ಹೋಗ್ತೆ ಮಾತಾಡ್ತೀರಾ? ಅಲ್ಲಲ್ಲ, ಬೇಡ, ಮಾತಾಡಿ, ವಿಡಿಯೋ ಮಾಡಿ, ವಿಡಿಯೋ ಮಾಡಿ ಕೊಡಿಗಮ್ಮ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡಕ್ ನಿನ್ಗೇನೈತೆ ದಾರ್ಯ? ಬರುತ್ತೆ, ಹೋಗೋ, ಇನ್ನೊಂದು ಸ್ವಲ್ಪ ಹೊತ್ತು ನಿನ್ ಮೊಬೈಲ್ ಬರುತ್ತೆ. ಕಳ್ಸೋ ಜಾಗ ಕಳ್ಸಿದೀನಿ, ನಿನ್ ಮೊಬೈಲ್ ಕುತ್ಕೊಂಡು ನೋಡು. ಬರುತ್ತೆ. ಹಲೋ ಹಲೋ, ಇನ್ನೂ ಚೆನ್ನಾಗಿ ತೆಗೆದ್ಬಿಟ್ಟು ಅವ್ರಿಗೆಲ್ಲ ಮಾಡೋದು ಕೇಳಮ್ಮ. ತಗೊಂಡಿದ್ದೀರಿ, ತಗೊಂಡಿದ್ದು ಕಟ್ಬೇಕಲ್ಲಮ್ಮ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡಕ್ ನಿಮ್ಗೆ ಎಷ್ಟು ಧೈರ್ಯ ಐತೆ? 2 ವರ್ಷ ಗಂಟ ನೀನ್ ಸತ್ತೋದ್ರಿ ಅಂತ ಕೇಳ್ತೀಯ ನೀನು? ನೀನ್ ಅರ್ಧ ಗಂಟೆ ಮೊಬೈಲ್ ಅಲ್ಲಿ ಬರುತ್ತೆ, ಎಲ್ಲ ಬೇಕಾದ್ರೂ ಕುತ್ಕೊಂಡು ನೋಡು. ಚೆನ್ನಾಗಿ ಏನ್ ಮಾಡ್ತೀಯಪ್ಪ ನೀನು? ನಮ್ ನೋಟಿಸ್ ಕಳ್ಸಿ. ಈಗ ಆಯ್ತು, ನನಗೆ ಕಟ್ಟದೆ ಇಲ್ಲ, ನಮಗೆ ಲೆಕ್ಕ ಕೊಡಿ, ಚೆನ್ನಾಗೆ ತೆಗಿತೀನಿ. ಇನ್ನೂ ಚೆನ್ನಾಗಿ ಜೂಮ್ ಮಾಡಿ ಪುಣ್ಯಾತ್ಮ ಕಳಿಸು. ಪುಣ್ಯಾತ್ಮ ಕಳಿಸ್ಬಿಟ್ಟು ಅವ್ರು ಮಾಡಿ ಅವ್ರು. ಆಯ್ತಮ್ಮ, ಜರೀನಾ ಕಳಿಸಮ್ಮ, ಜರೀನಾ ಸಂಘದಲ್ಲಿ ಸಾಲ ತಗೊಂಡಿರ್ತಾನೆ. ಇನ್ನು ಜೂಮ್ ಮಾಡಿ ತೆಗಿಯಮ್ಮ, ಅವ್ರು ಚೆನ್ನಾಗಿ ಕಾಣಿಸ್ತೇವೆ. ಯಾವ ಬಗ್ಗೆ ಇರುತ್ತಿದ್ದಾರಲ್ಲ ನಿಮ್ಮ ಜರೀನಾ? ಇಲ್ಲ ತೆಗಿಲಿ ಬಿಡಮ್ಮ, ಇನ್ನು ಜೂಮ್ ಮಾಡಮ್ಮ, ಜೂಮ್ ಮಾಡಿ. ಯೋಗ್ಯತೆ ಬಗ್ಗೆ ಮಾತಾಡಿದ್ರಲ್ಲ, ಯೋಗ್ಯತೆ ಬಗ್ಗೆ ಮಾತಾಡಿದ್ರಲ್ಲ, ಮಾತಾಡಿಸ್ತಾ ಜೂಮ್ ಮಾಡಿ ತೆಗಿತೀನಿ. ಯೋಗ್ಯತೆ ಬಗ್ಗೆ ಮಾತಾಡಿ, ಯೋಗ್ಯತೆ ಮಾಡಿ ಸರ್, ಯೋಗ್ಯತೆ ಬಗ್ಗೆ ಮಾತಾಡಿ. ಯೋಗ್ಯತೆ ಮಾತಾಡಿ. ನೀವು ಕೆಟ್ಟ ಮಾತು ಬೈಬಾರ್ದು, ನಾವೇನು ಮಾತಾಡಿಲ್ಲ. ಜೂಮ್ ಮಾಡಿ 50 ಜೂಮ್ ಮಾಡಿಬಿಟ್ಟು ಮಾಡ್ಕೊಳ್ಳಿ. ಏನು ಮಾಡಿ ಜೂಮ್ ಮಾಡಿ ಕಳಿಸು. ಕಳಿಸ್ಬಿಟ್ಟು ಏನು ಇದು ಮಾಡ್ಬಿಟ್ರೆ, ವಿಡಿಯೋದಲ್ಲಿ ಬಂದ್ಬಿಟ್ರೆ ಏನು ಹೇಳಿ ಮಾಡಿ, ವಿಡಿಯೋದಲ್ಲಿ ಬಂದ್ಬಿಟ್ರೆ ಏನಾಗ್ಬಿಡ್ತದೆ, ವಿಡಿಯೋ ಕಳಿಸ್ಬಿಡ್ರಿ ಅವ್ರಿಗೆ. ಇನ್ನೂ ಇದು ಮಾಡಮ್ಮ ತಿರು ಆಯ್ತಾ? ಏನೋ ಇದು ಮಾಡ್ಬಿಟ್ಟು ವಿಡಿಯೋದಾಗ ಎದ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಮನೇಲಿ ನೀರು ಹಾಕೊಂಡು ಹೊಂದ್ಕೊಂಡ್ಬಿಡ್ತೇವೆ. ಅರ್ಥೈತಿಲ್ಲ ನಮ್ಮ ಒಟ್ಟು ತಗೊಂಡಿಲ್ಲ ಕೆಟ್ಟಮ್ಮ. ಕಳಿಸ್ಬಿಡಮ್ಮ ವಿಡಿಯೋಗೆ, ವಿಡಿಯೋ ಕಳಿಸ್ಬಿಡಮ್ಮ. ನಿಮ್ಮ ಅಮ್ಮನಿಗೆ ಇದೇ ಹೇಳ್ಬಿಡಮ್ಮ, ನಿಮ್ಮ ಅಮ್ಮನಿಗೆ ಇದೇ ಮಾಡು. ಇವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರಂತೆ, ಯಾರಿಗೋ ಅವ್ರಿಗೆ ಏನೋ ಇದು ಮಾಡ್ಬೇಕಂತೆ, ಯಾರು ಕಳಿಸ್ಬಿಟ್ರೆ ಇದು ಮಾಡ್ಬಿಡ್ತಾರಂತೆ. ಇನ್ನೂ ಚೆನ್ನಾಗಿ ಮಾಡಮ್ಮ, ಮಾಡ್ಲಿ ವಿಡಿಯೋ ತೆಗೀರಿ, ನಿಮ್ಮ ಮಾತು ತೆಗೀರಿ, ನಿಮ್ಮ ಮಾತು ತೆಗೀರಿ. ಸರ್ಕಾರ ಮಾಡಿದೀವಲ್ಲಮ್ಮ, ನೀವೆಲ್ಲ ಕೊಟ್ಟಿರೋ ದುಡ್ಡನ್ನ ಅವರೇ ಕಟ್ಟೋದೇ ಇದು ಮಾಡ್ತಾನೆ. ಏನೋ ವಿಡಿಯೋ ಮಾಡ್ಬಿಟ್ರೆ ನಮ್ಗೆ ಇದಾಗ್ತದೆ.
ಆಯ್ತು ತಗೊಳ್ರಿ ಅಮ್ಮ, ಇದು ಜೂಮ್ ಮಾಡಿ ಕಳ್ಸಬಹುದು ಆಯ್ತಾ. ಡಾಕ್ಯುಮೆಂಟ್ಸ್ ಇರೋದೇ ಕೊಟ್ಟಿದ್ದಾರೆ. ಜೂಮ್ ಆಯ್ತು ಮಾಡಿ, ಚೆನ್ನಾಗಿ ಮಾಡಿ, ಚೆನ್ನಾಗಿ ಮಾಡಿ, ಏನಿಲ್ಲ ಮಾಡಿ. 2 ಗಂಟೆ ಮಾಡಿ ಆಯ್ತಾ, 2 ಗಂಟೆ ಮಾಡಿ. ಅವ್ರಿಗೆ ಯಾವಾಗ ಕಳಿಸಿ ಗೋಳಿ ಮಗನಿಗೆ, ಅವ್ರು ಯಾರು ಹೇಳೋದಕ್ಕೆ ಹೇಳಿ, ಇದೇ ತರ ಹೇಳಿ ಅವ್ರಿಗೆ ಯಾರು ಕಳಿಸಿ ಅವ್ರಿಗೆ ಆಯ್ತಾ. ಅವ್ರು ಕಳಿಸ್ಬೇಕು ಹೇಳಿ, ನನಗೆ ನಂಬರ್ ಬೇಕು ನಮ್ದು. ಅವ್ರಿಗೆ ಕೊಡಿ, ಮಾತಾಡ್ತೀನಿ. ಅವ್ರಿಗೆ ನಂಬರ್ ಕೊಡೋದಕ್ಕೆ ಮಾತಾಡ್ತೀನಿ. ಅವ್ನು ಯಾರು ಅವ್ನು ಮಾತಾಡ್ಕೊಡಿ, ನಂಬರ್ ಕೊಡಿ, ಮಾತಾಡ್ತೀನಿ ನಾನು. ಅವ್ನು ನಿಮ್ದೇ ಕೊಡಿ. ಅವ್ನು ಕೊಡಿ ಅಮ್ಮ. ಕೊಡ್ರಿ ಅವ್ನು ಯಾವನ ಅವನು ಕೊಡಲ್ಲ ನಾನು. ಕೊಡ್ರಿ ಅವ್ನು ಮಾತಾಡ್ತೀನಿ. ಮಾತಾಡೋದು ಅಲ್ಲ, ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ನನ್ನ ಬಗ್ಗೆ. ಏನಂತ ಏನ್ ಮಾಡೋಣ? ಇದರ ವಿಡಿಯೋ ಮಾಡಿದ್ದೇನೆ. ಹಾ. ನಮ್ಮ ಮನೆಗೆ ಬಂದಿದ್ರು, ಹಾ. 3 ಲಕ್ಷ ಸಾಲ ತಗೊಂಡಿದ್ದೆ ನಾನು. ಹಾ. ಸಾಲ ಕಟ್ತಾ ಇಲ್ಲ, ಹ್ಮ್. ಬ್ಯಾಂಕಿಂದ ಬಂದಿದ್ರು. ಏನ್ ಹೇಳಿ, ಸಾಲ ಕಟ್ತಾ ಇಲ್ಲ ಅಂತ ನೀವು ಬ್ಯಾಂಕ್ ಅವರ? ಬ್ಯಾಂಕಾ? ಧರ್ಮಸ್ಥಳ ಈ ಬ್ಯಾಂಕಿಂದ ಸಾಲ ಕೊಟ್ಟಿದ್ದೀರಲ್ಲ ನನಗೆ, ಆ ಸ್ಟೇಟ್ಮೆಂಟ್ ಕೊಟ್ಟು ತಗೊಬನ್ನಿ, ನಾನು ಬರೋವಾಗ ಕಟ್ಕೊಡ್ತೀನಿ. ಸರಿನಾ? ಹಾ, ತಗೊಬನ್ನಿ. ಗಂಡು ಸಾಕಿದ್ರೆ ನೀವು ತಗೊಬನ್ನಿ. ಗಂಡು ಸಾಕಿದ್ರೆ ನೀವು ತಗೊಬನ್ನಿ. ಮಾತಾಡ್ತೀನಿ. ಆಯ್ತಾಯ್ತು, ಹೋಗಿ ತಗೋಬೋದು. ನಾ ಕಟ್ಟಾಗ ಬಂದಾಗ ಮನೆ ಬರ್ತೀರಿಯಲ್ಲ, ಅವಾಗ ನೋಡ್ಕೊತೀನಿ. ಬರ್ತೀರಿಯಲ್ಲ, ಆಯ್ತಾಯ್ತು. ಅಂತ ಇದಿದ್ರೆ ಸ್ಟೇಟ್ಮೆಂಟ್ ತಗೊಂಡ್ ಬನ್ನಿ ಮನೆ ಬಾಗ್ಲಿಗೆ. ದಮ್ಮಿದ್ರೆ ಸ್ಟೇಟ್ಮೆಂಟ್ ತಗೋ ಬನ್ನಿ. ಈಗ ಇಲ್ಲಿಗೆ ದಿನ ಆಯ್ತು, ಬರೋಗಿ ಬರೋಗಿ ನಾಳೆ ಬರೋದ್ರಿ. ನಾಳೆ ಬರೋಗಿ. ನಿಮ್ ಯೋಗ್ಯತೆ ಸರಿ ಇಲ್ಲ. ನಿಮ್ ಯೋಗ್ಯತೆಗೆ ನನ್ ಜೋಡ್ ಸಿಗಾಕ, ನಿಮ್ ಯೋಗ್ಯತೆಗೆ ನನ್ ಜೋಡ್ ಸಿಗಾಕ ಮಾನ ಮರ್ಯಾದೆ ಇಲ್ಲ ಗೊತ್ತಾನೆ. ಮಾತಾಡ್ತಾರೆ ನಿನ್ ಯೋಗ್ಯತೆಗೆ ನನ್ ಜೋಡ್ ಸಿಗಾಕ. ನನ್ ಜೋಡ್ ಸಿಗಾಕ್ತೀನಿ ನಿನ್ಗೆ. ಕಳ್ಸಂಗ ಕಳ್ಬಡ್ಡಿ ಮಕ್ಳು ನೀವು, ಕಳ್ಸುಳೆ ಮಕ್ಳು ನೀವು. ಹಲೋ ಹೇಳಿಮ್ಮ. ಹಲೋ, ಯಾರಮ್ಮ ಅವರು? ಅವ್ರು ಯಾರು ಡೈರೆಕ್ಟ್ ಅಂತೆ ಸರ್. ಎಲ್ಲಿಗೆ? ಧರ್ಮಸ್ಥಳ ಸಂಘದಿಂದ ಬಂದಿರೋದಂತೆ. ನಿನ್ ಗಂಡ್ಸಾಗಿದ್ದೆ ನೀನು. ನನ್ಗೆ ಸ್ಟೇಟ್ಮೆಂಟ್ ತಗೊಂಡ್ರೆ ಟ್ಯಾಕ್ಸ್ ತೋರಿಸ್ಲಾ ಅಂತ ಅವನೇ ಸೂಳೆ ಮಗ. ಏನಂತ? ನಿನ್ ಗಂಡ್ಸಾಗಿದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋಬಾ, ನಮ್ ಸಬ್ಸಿಡಿ ದುಡ್ಡೆಲ್ಲ ಬಂದಿದೆ ಅಂತ ಹೇಳಿದ್ರೆ ಟ್ಯಾಕ್ಸ್ ತೋರಿಸ್ಲಾ ಅಂತ ಅವನೇ. ನನ್ ಗಂಡ್ಸು ಅನ್ನೋದು ಪ್ರೂವ್ ಮಾಡ್ಲಾ ಅಂತ ಕೇಳ್ತಾನೆ ನನ್ಗೆ ಸೂಳೆ ಮಗ. ಅಮ್ಮ, ಈಗ ಪ್ರತಿನಿತ್ಯ ಜನ ಜಗಳ ಮಾಡ್ತಾನೆ ಇದ್ರೆ ನಂಗೆ ಸ್ಟೇಟ್ಮೆಂಟ್ ಕೊಡಿ, ನಂಗೆ ಲೆಕ್ಕ ಕೊಡಿ ಅಂತ. ಇವ್ರು ಯಾಕೆ ಯಾರಿಗೂ ಕೊಡ್ತಾ ಇಲ್ವಲ್ಲ? ಇವರು ಹೋಗ್ಲಿ ಒಂದೇ ಸಲ ಎಲ್ಲ ತೆಗೆದ್ಬಿಟ್ಟು ಮನೆಗೆ ಹಂಚ್ಬಿಟ್ರೆ ಮುಗಿತಲ್ವಾ? ಡೈಲಿ ಬರ್ತಾನಂತೆ ನಮ್ಮ ಮನೆ ಹತ್ರ ಅವನು. ಡೈರೆಕ್ಟ್ ಅಂತೆ ಅವನು. ಬರ್ಲಿ ಬಿಡಿ. ಡೈಲಿ ಬ್ಯಾಂಕ್ ಪಾಸ್ಬುಕ್ ಕೊಡ್ತಾನಂತೆ. ಡೈಲಿ ಬರ್ತಾನಂತ? ಡೈಲಿ ಬಂದು ಟಾರ್ಚರ್ ಕೊಡ್ತಾನಂತೆ ನನ್ಗೆ. ಬರ್ಲಿ ಪೊಲೀಸ್ ಏನು ಮಾಡಕ್ಕಾಗಲ್ವಂತೆ. ಎಲ್ಲಿರೋನು? ಇಲ್ಲೇ ಅವನೇ. ಅಲ್ಲ, ಯಾವೂರವನು? ಅದ್ ಯಾವ್ರವನು ಅಡ್ರೆಸ್ ಕೇಳಲಿಲ್ಲ ಸರ್. ಡೈರೆಕ್ಟ್ರ್ ಬಂದವ್ರೆ ಅಂತ ಮೇಡಮ್ ಕರ್ಕ ಬಂದ್ಲು. ನನ್ನ 2 ವರ್ಷ ಆದ್ಮೇಲೆ ಕಟ್ತೀನಿ ಅಂದ್ರೆ ಸುಮ್ನೆ ಹಂಗಂದ್ರೆ 2 ವರ್ಷ ಗಂಟ ನೀನ್ ಬದುಕಿದ್ರೆ ತಾನೇ ಸತ್ತೋಗಿರ್ತೀಯ ಅಂತ ಕೇಳ್ತಾನೆ ಅಲ್ಲ ನನ್ಗೆ. ಆಯ್ತು ಬಿಡಿ, ಸತ್ತೋಗಿದ್ರೆ ಇನ್ಶೂರೆನ್ಸ್ ಮಾಡೋದು ತಗೋ ಹೋಗು ಅಂತಾನೆ. ಆಯ್ತಮ್ಮ, ಈಗ ಪ್ರತಿನಿತ್ಯ ಕರ್ನಾಟಕದಲ್ಲಿ ಜನ ಜಗಳ ಮಾಡ್ತಾನೆ ಇದ್ದಾರೆ. ಅದೇನ್ ಬೇಕು ಸ್ಟೇಟ್ಮೆಂಟ್ ಎಲ್ಲರೂ ಏನ್ ಕೇಳ್ತಿದ್ರು ತೆಗೆದು ಆಫೀಸ್ ಬಂದ ಕೊಟ್ಬಿಟ್ರೆ ಮುಗಿತಲ್ವಾ? ಅಂತಾನೆ ನನ್ಗೆ. ಏನು ತಕೊಂಡ್ ಹೇಳಿ ತಿಂದಿಲ್ವಾ? ಅಲ್ಲ, ನಿಮ್ದೇ ತಿಂದಿರೋದವ್ರು. ಅವ್ರು ಬದುಕ್ತಾ ಇರೋದು ನಿಮ್ ದುಡ್ಡಲ್ಲಮ್ಮ. ಇಲ್ವಂತೆ, ನಮ್ ದುಡ್ಡಲ್ಲಂತೆ ಅವ್ನು ಬದುಕ್ತಿರೋದು. ಮತ್ತೆ ಇನ್ಯಾ ದುಡ್ಡು ಬದುಕ್ತಾ ಇದಂತೆ? ಇಲ್ವಂತೆ. ನಿಮ್ ದುಡ್ಡು ಲೆಕ್ಕ ಕೊಟ್ಟಿದ್ರೆ ಯಾಕೆ ಇಷ್ಟೊಂದು ಜಗಳ ಆಗ್ತಿತ್ತಮ್ಮ? ಲೆಕ್ಕ ಕೊಟ್ಟಿದ್ರೆ ಯಾಕೆ ಜಗಳ ಆಗ್ತಿತ್ತು ಇಷ್ಟೊಂದು? ಅವ್ನು ಮಾತಾಡಿರೋದೆಲ್ಲ ಹಾಕಿ ಸರ್. ಆಯ್ತು. ಅವನ ಹೆಸರೇನು? ಮನೆ ಹತ್ರ ಬಂದು ಜಗಳ ಮಾಡಕ್ಕೆ ಯಾಕೆ ಅಂತ ಹೇಳಿದ್ದು ಅವನಿಗೆ? ವಿಡಿಯೋ ಮಾಡಿದ್ದೀನಿ ಸರ್, ನೋಡ್ತೀನಿ. ಅಕಸ್ಮಾತ್ ಈಗ ಅಮ್ಮ
ಹ್ಮ್ ಅವನು ನಾನು ಬ್ಯಾಂಕ್ ಸ್ಟೇಟ್ಮೆಂಟು ಕೊಡಲ್ಲ ಅದು ಇದು ಅಂತ ಏನೋ ಹೇಳಿದಲ್ವಾ, ಕೊಡಲ್ಲ ಅಂತಾನೆ ಬರ್ಕೊಡಕ್ ಹೇಳಿ ಅವ್ನಿಗೆ. ನಮ್ಮ ಕೈಲಿ ಕೊಡಕ್ಕಾಗಲ್ಲ, ನಾವು ಕೊಡಲ್ಲ, ಕೊಡೋ ಕಾನೂನಿಲ್ಲ ಅಂತಾನೆ ಬರ್ಕೊಡಕ್ ಹೇಳಿ ಅವ್ನಿಗೆ. ಅವ್ರು ಲೆಟರ್ ಎಲ್ಲ ಬರ್ಕೊಡಕ್ ಹೇಳಿ ಅವ್ರಿಗೆ. ಹ್ಮ್ ಬರ್ಕೊಡಲ್ವಂತೆ, ನಾಳೆ ಬರ್ತಾನಂತೆ, ನಾಳೆ ಕೇಳೋಣ ಅವ್ನಿಗೆ. ಬಂದ್ರೆ ಮನೆ ಒಳಗೆ ಕೂಡ ಹಾಕ್ಬಿಟ್ಟು ಬೇಗ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಆಯ್ತಾ, ತೊಂದರೆ ಕೊಡ್ತಾ ಇದಾರೆ ಅಂತ. ಇಲ್ಲಿ ಪೊಲೀಸ್ನವ್ರು ಕೊಟ್ಬಿಟ್ಟವ್ರೆ ಸರ್, ಇಲ್ಲಿ ಪೊಲೀಸ್ ಸರಿ ಇಲ್ಲ, ನರಸೀಪುರ ಸ್ಟೇಷನ್ ನಾನೇ ಹೇಳ್ತೀನಿ ಬೇಕಾರೆ ರೆಕಾರ್ಡ್ ಮಾಡಿ ಹಾಕಿಬೇಕಾರೆ. ಇಲ್ಲಿ ಸ್ಟೇಷನ್ ಏನ್ ಗೊತ್ತಾ, ದುಡ್ಡು ಕೊಟ್ಬಿಟ್ರೆ ಇಲ್ಲಿ ಇದು ಸ್ಟೇಷನ್ ಸರಿ ಇಲ್ಲ. ಅವತ್ತು ಯಾರೋ 8 ಗಂಟೆಗೆ ಬಂದು ಫೋನ್ ಮಾಡ್ತಾ, ಇದು 112ಗೆ ಫೋನ್ ಮಾಡಿ ಕರೀಸ್ತೆ, ಕರ್ಸಿದ್ರೆ ಬಂದು ಕಂಟ್ರೋಲ್ ರೂಮ್ ಇಂದ ಬಂದ್ ಫೋನ್ ಮಾಡ್ಬಿಟ್ಟು, ಯಾಕಮ್ಮ ನೀವು ಧರ್ಮಸ್ಥಳ ಸಂಘ, ನೀವು ಈ ಸಂಘ ಕಟ್ತಿಲ್ಲ, ಕಟ್ರಮ್ಮ ನೀವು ಅಂತ ನಂಗೆ ಬೋಯ್ತಾನೆ ಕಂಟ್ರೋಲ್ ರೂಮ್ ಸರ್. ಬೇಡ, ಅವ್ರು ತಗೊಳ್ಳಿಲ್ಲ ಅಂದ್ರೆ ಕೋರ್ಟಿಂದ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಬೋದು ಬಿಡಿಮ್ಮ. ಅವ್ರು ಬಂದು ಕೊಡೋದಕ್ಕೆ ಏನೋ ತೊಂದರೆ ಏನಮ್ಮ ಅವ್ರಿಗೆ? ಹೋಗ್ಲಿ ಪೊಲೀಸ್ ಅವ್ರಿಗೆ ಯಾರೋ ನೀವು ಕೇಳೋ ದಾಖಲೆಗಳು ಕೊಡಿ ಅಂತ ಹೇಳ್ಬಿಟ್ಟು ಮುಗಿತಲ್ವಾ? ಅವ್ರು ಯಾಕೆ ಹೆದರ್ತಾ ಇದಾರೆ ಪೊಲೀಸ್ನವರು? ಅವ್ರು ಇವ್ರು ಏನೋ ಕೊಟ್ಟವ್ರೆ ಅವ್ರಿಗೆ. ಆಯ್ತು, ಈಗ ಲೆಕ್ಕ ತಂದು ಕೊಡಕ್ಕೆ ಹೇಳಿ ಈಗ ಅವ್ರು.